LPG ಗ್ಯಾಸ್ ಅಭಾವ ಪ್ರತಿ ಮನೆಗೂ ಪ್ರತಿ ಹೋಟೆಲ್ಗಳಿಗೂ ತಟ್ಟಿದೆ. ಸಭೆ ಸಮಾರಂಭಗಳಿಗೆ ಗ್ಯಾಸ್ ಅಭಾವ ಕಾಡ್ತಾ ಇದೆ. ತುಳುನಾಡಿನ ಜಾನಪದೀಯ ಕ್ರೀಡೆ ಕಂಬಳಕ್ಕೂ ಕೂಡ ಈಗ ಗ್ಯಾಸ್ ಅಭಾವ ತಟ್ತಾ ಇರುವಂತದ್ದು. ನಾವೀಗ ಮಂಗಳೂರಿನ ಗುರುಪುರ ಸನಿಹದಲ್ಲಿ ಆಗ್ತಾ ಇರುವಂತಹ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಗದ್ದೆಯಲ್ಲಿ ಇದ್ದೇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ಕಂಬಳ ಆಯೋಜನೆಗೊಳ್ತಾ ಇದೆ, ಈಗ ಕಂಬಳ ಆರಂಭಗೊಳ್ತಾ ಇದೆ. ಕಂಬಳಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ. ಹಾಗಾಗಿ ವಿವಿಧ ಸ್ಟಾಲ್ಗಳನ್ನ ಕಂಬಳದ ಗದ್ದೆಯ ಸಮೀಪದಲ್ಲೇ ಮಾಡಲಾಗುತ್ತೆ. ಪ್ರತಿ ಬಾರಿಯೂ ಸಾಕಷ್ಟು ಸ್ಟಾಲ್ಗಳಿದೆ. ಆ ಸ್ಟಾಲ್ಗಳು ಎಲ್ಲವೂ ಕೂಡ ಗ್ಯಾಸ್ ಅನ್ನು ಉಪಯೋಗಿಸಿ ಅಡಿಗೆಯನ್ನ ತಯಾರಿ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಇಲ್ಲಿನ ಸ್ಟಾಲ್ ಮಾಲಕರು ಕೂಡ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಇವತ್ತು ಕಂಬಳ ಆರಂಭವಾದ್ರೆ ಆದಿತ್ಯವಾರ ರಾತ್ರಿಯ ತನಕ, ಅಂದ್ರೆ ನಾಳೆ ರಾತ್ರಿಯ ತನಕ 35-40 ಗಂಟೆಗಳವರೆಗೂ ಕೂಡ ಕಂಬಳ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಷ್ಟು ಗಂಟೆಗಳ ಕಾಲ ಬರುವಂತಹ ಗ್ರಾಹಕರಿಗೆ ಊಟವನ್ನು ಬಡಿಸಬೇಕಾಗತ್ತೆ ಮತ್ತು ಅವರಿಗೆ ತಿಂಡಿಯನ್ನು ಕೊಡಬೇಕಾಗತ್ತೆ. ಅಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಇಲ್ಲಿನ ಮಾಲಕರು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ತಿಂಡಿಗಳನ್ನ ಇಲ್ಲಿ ಮಾಡ್ತಾರೆ. ಇವತ್ತು ಬೆಳಗ್ಗೆ ಆರಂಭಗೊಂಡಂತ ಸಂದರ್ಭದಲ್ಲಿ ಮತ್ತೆ ಸಂಜೆಯವರೆಗೆ ಕೂಡ, ನಾಳೆ ಸಂಜೆಯವರೆಗೆ ಕೂಡ ಸಾಕಷ್ಟು ತಿಂಡಿಗಳನ್ನು ಕೂಡ ಮಾಡ್ತಾರೆ. ಕೆಲವನ್ನ ವಿದೌಟ್ ಫೈರ್ ಮಾಡುವಂತಹ ಅಡಿಗೆಗಳನ್ನ ಜಾಸ್ತಿಯಾಗಿ ಮಾಡಲಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮಂಗಳೂರು ಅವಲಕ್ಕಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಬೆಂಕಿ ಬೇಕಾಗಲ್ಲ, ಹಾಗಾಗಿ ವಿದೌಟ್ ಫೈರ್ ಅಡಿಗೆಯನ್ನು ಮಾಡಲಾಗುತ್ತೆ. ಬೇರೆ ಬೇರೆ ಅಡಿಗೆಗಳನ್ನ ಇಲ್ಲಿ ಕಂಬಳದ ಗ್ರಾಹಕರಿಗೋಸ್ಕರ ಮಾಡಲಾಗ್ತಾ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಕೆಲವೊಂದನ್ನ ಗ್ಯಾಸ್ ಅನ್ನ ಉಪಯೋಗಿಸಿ ಮಾಡ್ತಾರೆ, ಕೆಲವೊಂದನ್ನ ಗ್ಯಾಸ್ ಅನ್ನ ಉಪಯೋಗಿಸದೆ ಸೌದೆ ಕಟ್ಟಿಗೆ ಒಲೆಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಗ್ರಾಹಕರ ಸಂಖ್ಯೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗ ಮಾಡ್ತಾ ಇರುವಂತದ್ದು. ಮಂಗಳೂರಿನ ಗುರುಪುರ ಸಮೀಪದ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳದ ಪಕ್ಕದಲ್ಲೇ ನಾವಿದ್ದೇವೆ. ನಮ್ಮ ಜೊತೆ ಮಾತಾಡೋಕೆ ಈಗ ಇಲ್ಲಿನ ಶ್ರೀಕಟೀಲ್ ಹೋಟೆಲ್ನ ಮಾಲಕರಿದ್ದಾರೆ. ಸರ್, ಎಲ್ಲ ಕಂಬಳಕ್ಕೆ ಹೋಗ್ತೀರಾ? ಮತ್ತೆ ಈಗ ನಾವೆಲ್ಲ ಕಂಬಳಕ್ಕೆ ಹೋಗ್ತೇವೆ. ಎಲ್ಲ ಕಂಬಳದಲ್ಲಿ ವೆಜ್ ಹೋಟೆಲ್ ಮಾಡ್ತೇವೆ ಮತ್ತು ನಾನ್ ವೆಜ್ ಹೋಟೆಲ್ ಮಾಡ್ತೇವೆ. ಎಲ್ಲ ಕಂಬಳದಲ್ಲಿ ನಾವು ಒಂದು ಅಂದರೆ ಈಗ ಇನ್ನು ಒಂದು 4 ಕಂಬಳ ಉಂಟು ಅಷ್ಟೇ. ಇದು 4 ಕಂಬಳ ಆದಮೇಲೆ ನಮ್ಮ ರೆಸ್ಟ್ ಇರುತ್ತೆ. ಮತ್ತೆ ಬರುವ ವರ್ಷ ವಾಪಸ್ ಶುರು ಆಗುತ್ತೆ. ಈಗ ಗ್ಯಾಸ್ ಇರುವಾಗ ಬಹಳಷ್ಟು ಈಸಿ ಆಗ್ತಾ ಇತ್ತು, ಈಗ ಕಟ್ಟಿಗೆಯಲ್ಲಿ ಮಾಡ್ತಾ ಇದ್ರಿ, ಹೇಗೆ ಡಿಫ್ರೆಂಟ್? ಕಟ್ಟಿಗೆಯಲ್ಲಿ ಮಾಡ್ತೇವೆ. ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಜನರು ಸ್ವಲ್ಪ ಕಡಿಮೆ ಬರ್ತಾರೆ. ಕೆಲಸಕ್ಕೆ ಬರಲಿಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ವಿಚಾರ ಮಾಡ್ತಾರೆ. ಅಂದರೆ ನಮಗೆ ಕಟ್ಟಿಗೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಗ್ಯಾಸಲ್ಲಿ ಕೆಲಸ ಮಾಡೋರು ಅಂತೇಳಿ ಸ್ವಲ್ಪ ಅವರು ಕೂಡ ಜನಗಳದ್ದು ಸ್ವಲ್ಪ ಸಮಸ್ಯೆ ಆಗಿದೆ. ಮೆನುಗಳಲ್ಲಿ ಏನಾದರೂ ಬದಲಾವಣೆ ಮಾಡಿದ್ದೀರಿ? ಮೆನುಗಳಲ್ಲಿ ಏನು ಬದಲಾವಣೆ ಮಾಡಿಲ್ಲ. ಮತ್ತೇನು ಗಂಜಿ ಊಟ ಮತ್ತೆ ಇದು ಗಂಜಿ ಊಟ ಕೊಡ್ತಾ ಇದ್ದೇವೆ. ಊಟ ಕೊಡುವ ಬದಲು ಗಂಜಿ ಊಟ ಕೊಡ್ತಾ ಇದ್ದೇವೆ. ಅಂದರೆ ಗ್ಯಾಸ್ ಇಲ್ಲ, ಅದಕ್ಕಾಗಿ ಗಂಜಿ ಊಟ ಕೊಡ್ತಾ ಇದ್ದೇವೆ. ಊಟದ ಬದಲು ಈಗ 2 ದಿನಗಳ ಕಾಲ ಇಲ್ಲಿ ಇರಬೇಕಾಗತ್ತೆ ಹೋಟೆಲ್. ಆಗ ಸಾಕಷ್ಟು ಪ್ರಮಾಣ ಹೇಗೆ ಕಟ್ಟಿಗೆ ಎಲ್ಲಿಂದ ತರ್ತೀರಿ, ಹೇಗೆ ಮಾಡ್ತೀರಿ? ಕಟ್ಟಿಗೆ ಎಲ್ಲ ಲೋಕಲ್ ನಮಗೆ ಕಟ್ಟಿಗೆ ಸಿಗುತ್ತೆ. ಎಲ್ಲಿ ಲೋಕಲ್ ಕಟ್ಟಿಗೆ ಅಲ್ಲಿ ಮಾಡ್ತೇವೆ. 2 ದಿವಸ ಇನ್ನು ನಾಳೆ ಸಂಜೆ ಆಗುತ್ತೆ ಕಂಬಳ ಆಗುವಾಗ. ನಾಳೆವರೆಗೆ ನಮಗೆ ಕಟ್ಟಿಗೆಯಲ್ಲಿ ಅಡಿಗೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಇದು ಹೋಟೆಲ್ ಮಾಲಕರ ಅಭಿಪ್ರಾಯ. ಒಟ್ಟಿನಲ್ಲಿ ತುಳುನಾಡಿನಲ್ಲಿ ಸಾಕಷ್ಟು ಕಂಬಳಗಳು ಆಗ್ತಾ ಇದೆ. ಈಗ ಗ್ಯಾಸ್ ಅಭಾವದಿಂದ ಅವರು ಕಟ್ಟಿಗೆಯ ಮೊರೆ ಹೋಗಿದ್ದಾರೆ. ಆದ್ರೂ ಕೂಡ ಗ್ರಾಹಕರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿನ ಸ್ಟಾಲ್ ಮಾಲಕರು ಮಾಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.